ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ ಪ್ರಾರ್ಥನಾ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳುವಂತ ಅನೇಕ ಸಂಗತಿಗಳನ್ನ ನಾವು ಈಗಾಗಲೇ ಆಲೋಚನೆ ಮಾಡ್ತಾ ಇದ್ದೇವೆ. ದೇವರ ರಾಜ್ಯವನ್ನ ಕುರಿತು ನಾವಿನ್ನೂ ಅದರಲ್ಲಿ ವಿಸ್ತಾರವಾದಂತಹ ರೀತಿಯಲ್ಲಿ ನಾವು ಅದನ್ನ ಕಲಿಯುತ್ತಾ ಬಂದಂಥವರು ನಾವಾಗಿದ್ದೇವೆ. ಕಳೆದ ನನ್ನ ಸಂದೇಶದಲ್ಲಿ ಎಂಟ್ರೆನ್ಸ್ ಫಾರ್ ಹಿಸ್ ಕಿಂಗ್ಡಮ್, ಆತನ ರಾಜ್ಯಕ್ಕೆ ಸೇರಬೇಕಾದರೆ ಇರುವಂತಹ ಕೆಲವು ನಿಬಂಧನೆಗಳು ಯಾವುದು ಎಂಬುದಾಗಿ ನಾವು ಅಭ್ಯಾಸ ಮಾಡ್ತಾ ಬಂದೆವು. 2 ಸಂಗತಿಗಳು: ನಮ್ರತೆ, ನಮ್ಮೆಲ್ಲರಿಗೆ ಗೊತ್ತುಂಟು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಲ್ಲಿ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯ ಅವರದು ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿರುವ ಹಾಗೆ ನಾವು ಅದನ್ನ ಧ್ಯಾನ ಮಾಡಿದ್ದೇವೆ. ಹಾಗೆ 10ನೇ ವಚನ, ನೀತಿಯ ನಿಮಿತ್ತ ಹಿಂಸೆ ಪಡುವವರು ಧನ್ಯರು, ಪರಲೋಕ ರಾಜ್ಯ ಅವರದು ಎಂಬುದಾಗಿ. ಬಹುಶಃ ನಾವು ಅದನ್ನ ಅನುಭವಿಸ್ಲಿಕ್ಕೆ ನಾವು ಹೋಗ್ತೇವೆ. ಮುಂದಿನ ದಿವಸಗಳು ಆ ಪರಿಶ್ರಮ, ಒಂದು ವೇಳೆ ಆ ಒಂದು ಹಿಂಸೆ ಯಾವ ರೀತಿಯಲ್ಲಿ ಇರ್ತದೆ ಎಂಬುದಾಗಿ ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಆ ಹಿಂಸೆಗಳು ಪ್ರಾರಂಭವಾಗಿವೆ. 2ನೇದಾಗಿ ನಾವು ನೋಡ್ತಾ ಬಂದೆವು ಅನುಕಂಪ ಅಥವಾ ಸಹಾನುಭೂತಿ, ಸಿಂಪಥೆಟಿಕ್ ಸರ್ವಿಸ್. ಅದಕ್ಕೆ ಆಧಾರವಾದಂಥ ವಚನಗಳನ್ನು ಧ್ಯಾನ ಮಾಡ್ತಾ ಬಂದೆವು. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 34 ಅಲ್ಲಿಂದ ಅದು ಪ್ರಾರಂಭವಾಗ್ತದೆ. ಯೇಸು ಸ್ವಾಮಿ ಅನೇಕ ಸಂಗತಿಗಳನ್ನ ಅಲ್ಲಿ ತಿಳಿಸುವಂತಹದ್ದು. ಒಂದು ವೇಳೆ ಆ ಸಂಗತಿಗಳು ಮನುಷ್ಯನಲ್ಲಿ ಇರಬೇಕಾದಂತ ಆ ಒಂದು ಅನುಕಂಪ, ಅಂತಃಕರಣ, ಸಹಾನುಭೂತಿ ಇರಬೇಕಾದಂತ, ಅಂದ್ರೆ ಮಾನವೀಯತೆ ಇರಬೇಕಾಗಿದೆ. ಮನುಷ್ಯನಲ್ಲಿ ಬಹಳ ಮುಖ್ಯವಾದಂತಹ ಗುಣ, ತನಗಿಂತ ಹೀನವಾದಂತ ಪರಿಸ್ಥಿತಿಯಲ್ಲಿ ಇರುವಂತವರ ಮೇಲೆ ಆತನು ಯಾವ ರೀತಿಯಲ್ಲಿ ತೋರ್ಪಡಿಸ್ತಾನೆ ಎಂಬುದಾಗಿ. ಯಾಕಂದ್ರೆ ಯೇಸು ಸ್ವಾಮಿ ದ ಕಿಂಗ್, ಆತನು ರಾಜಾದಿ ರಾಜನು, ಆತನಿಗೆ ಹೋಲಿಕೆಯಾದಂತ ದೇವರಿಲ್ಲ, ಆತನಿಗೆ ಸರಿಸಮಾನನಾದಂಥವನು ಮತ್ತೊಬ್ಬನಿಲ್ಲ. ಫಿಲಿಪ್ಪಿ 2:6 ನೋಡುವಾಗ ಆತನು ದೇವರಿಗೆ ಸರಿಸಮಾನನು, ದೇವರ ಸ್ವರೂಪನು, ಆ ಮಹಾ ಮಹಿಮೆಯುಳ್ಳಂತ ಪದವಿಯನ್ನ ಬಿಡಲೊಲ್ಲನೆಂದು ಎಣಿಸಿ ಆತನು ತನ್ನನ್ನು ಬರಿದು ಮಾಡಿಕೊಂಡನು. ಯಾರಿಗೋಸ್ಕರ? ಈ ಪಾಪಿಗಳಾದಂತ ನಮಗೋಸ್ಕರ. ಆತನ ಸನ್ನಿಧಾನ, ಆತನ ಹೆಸರನ್ನು ಹೇಳುವುದಕ್ಕೂ ಯೋಗ್ಯತೆ ಇಲ್ಲದೆ ಇದ್ದಂತ ನಮಗೆ ಆತನು ತನ್ನನ್ನ ಬರಿದು ಮಾಡಿಕೊಂಡ. ಎಲ್ಲಾ ಅಧಿಕಾರವನ್ನು ಆತನು ಹೊಂದಿದಂಥವನು. ಪರಲೋಕ, ಭೂಲೋಕ, ಪಾತಾಳ ಲೋಕ ಎಲ್ಲ ಬೀಗದ ಕೈ ಆತನ ಅಲ್ಲಿ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಎಲ್ಲಾ ಅಧಿಕಾರಗಳು ಆತನಿಗೆ ಕೊಡಲ್ಪಟ್ಟಿತ್ತು ಎಂಬುದಾಗಿ. ಇಂಥ ರಾಜಾದಿ ರಾಜನು ನನಗೋಸ್ಕರ ನಮಗೋಸ್ಕರ ಬರಿದಾದನು. ಅನುಕಂಪ, ಆತನ ಪ್ರೀತಿ, ಆತನ ಮಮತೆ, ಆತನ ವಾತ್ಸಲ್ಯ, ಆತನ ಕರುಣೆ ನಮ್ಮ ಮೇಲೆ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ನಾವು ನೆನಪು ಮಾಡ್ತೇವೆ ಪ್ರಿಯರೇ. ಅದೇ ಗುಣಗಳು ಮನುಷ್ಯನಲ್ಲಿ ಇರಬೇಕೆಂಬುದಾಗಿ ಬಯಸುವಂತ ದೇವರು ನಮ್ಮ ದೇವರು. ಈಗ 3ನೇದಕ್ಕಾಗಿ ನಾವು ಹೋಗೋಣ. ದ ಪ್ರಿಸರ್ವೆನ್ಸ್, ಪರಿಶ್ರಮ. ದೇವರ ರಾಜ್ಯ ಮಾತಿನಲ್ಲಿ ಇಲ್ಲ, ಅದು ಶಕ್ತಿಯಲ್ಲಿಯೇ ಅಡಕವಾಗಿದೆ. ಅದನ್ನ ಗಳಿಸಿಕೊಳ್ಳಬೇಕಾದ್ರೆ ಪರಿಶ್ರಮವನ್ನ ಹೊಂದಬೇಕು. ಕಳೆದ ನನ್ನ ಸಂದೇಶದಲ್ಲಿ ನಾನು ಹೇಳ್ತಾ ಬಂದೆ, ನೀವು ಎಲ್ಲಿಗೆ ಹೋಗ್ತೀರಿ, ಕೊನೆಯಲ್ಲಿ ನಿಮ್ಮ ಗುರಿ ಏನು, ಎಲ್ಲಿಗೆ ಹೋಗ್ಬೇಕು? ಪರಲೋಕ ರಾಜ್ಯಕ್ಕೆ. ಎಷ್ಟು ಸುಲಭವಾಗಿ ಹೇಳ್ತೇವೆ ನಾವು, ಪರಲೋಕ ರಾಜ್ಯ ನಮ್ಮದು ಎಂಬುದಾಗಿ ನಾವು ಹೇಳ್ತೇವೆ. ಬಹುಶಃ ಯೋಹಾನ 14:4 ಯೇಸು ಸ್ವಾಮಿ ಹೇಳುವಂತಹದ್ದು, ನಾನು ಹೋಗಿ ಸ್ಥಳವನ್ನ ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಯಾರನ್ನ? ಪ್ರಶ್ನೆ ಮಾಡಿಕೊಳ್ಳೋಣ, ಯಾರನ್ನ? ನಾನ ಅಥವಾ ಬೇರೆಯವರ? ನಾನು ಹೋಗ್ತೇನಾ? ಹಾಗಾದ್ರೆ ಹೋಗ್ಬೇಕಾದ್ರೆ ಅನೇಕ ನಿಬಂಧನೆಗಳು ಉಂಟು. ಅಷ್ಟು ಸುಲಭವಲ್ಲ. ಪರಲೋಕ ರಾಜ್ಯವನ್ನ ಸೇರುವಂತಹದ್ದು ಅಷ್ಟು ಸುಲಭವಾದಂತ ಕೆಲಸವಲ್ಲ. ಅವನವನ ಕೃತ್ಯಕ್ಕೆ ತಕ್ಕಂತ ಬಹುಮಾನಗಳು, ಅವನವನ ಕೃತ್ಯ. ನಮ್ಮ ಕೃತ್ಯಗಳನ್ನ ಬಲ್ಲಂತ ದೇವರು. ಈಗೋ ಪರಲೋಕದಿಂದ ಎಲ್ಲರ ಹೃದಯವನ್ನ ಶೋಧಿಸುವವನು ನಾನೇ ಅಲ್ಲವೋ? ನಾವು ಡ್ರಾಮಾ ಮಾಡ್ತಾ ಇದ್ದೇವೋ, ನಾಟಕ ಮಾಡ್ತಾ ಇದ್ದೇವೋ ನಮಗೆ ಗೊತ್ತು, ದೇವರಿಗೆ ಗೊತ್ತು. ಅನೇಕರು ಹೇಳ್ಬೋದು, ಎಂಥ ಭಕ್ತನಪ್ಪ, ಎಂಥ ದೇವರ ಭಕ್ತನು, ಯೇಸು ಸ್ವಾಮಿಯನ್ನ ಆತನ, ಅಯ್ಯೋ ಆತನ ಹೀಗೆ ಹಾಗೆ. ದೇವರಿಗೆ ಆತನ ಹೃದಯ ಗೊತ್ತುಂಟು, ನನ್ನ ಹೃದಯ ಗೊತ್ತುಂಟು, ನಿಮ್ಮೆಲ್ಲರ ಹೃದಯಗಳು ಆತನಿಗೆ ಗೊತ್ತುಂಟು. ದೇವರ ಮುಂದೆ ನಾಟಕ ಆಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆತನು ಎಲ್ಲವನ್ನ ಬಲ್ಲಂತ ದೇವರು. ಆ ಪರಲೋಕ ರಾಜ್ಯಕ್ಕೆ ನಾವುಗಳು ಸೇರ್ಬೇಕಾದ್ರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ನಾವು
ಪರಿಶ್ರಮವನ್ನ ಹಾಕಲೇಬೇಕಾಗಿದೆ. ಅದಕ್ಕೆ ಒಂದು ಉತ್ತಮವಾದಂತ ಉದಾಹರಣೆಯನ್ನ ಯೇಸು ಸ್ವಾಮಿ ಸ್ವತಃ ಯೇಸು ಸ್ವಾಮಿಯ ಕೊಡುವಂತ ಮಾತು ನೋಡ್ರಿ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ ಕೊನೆ ವಚನ 62. ಯಾವನಾದರೂ, ಇಫ್ ಎನಿಬಡಿ ಅನ್ನುವಂಥದ್ದು ಅಲ್ಲಿ ಇಂಗ್ಲಿಷ್ ಬೈಬಲ್ ಅಲ್ಲಿ ಇಫ್ ಎನಿಬಡಿ ನೇಗಿಲ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ಸ್ವತಃ ಯೇಸು ಸ್ವಾಮಿಯೇ ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಯಾರು ನೇಗಿನ ಮೇಲೆ ತನ್ನ ಕೈ ಹಾಕಿ ಹಿಂದಕ್ಕೆ ನೋಡಿದರೆ ಏನಿದರ ಅರ್ಥ? ನೇಗಿಲ ಮೇಲೆ ಕೈ ಹಾಕುವಂತವರು ಯಾರು? ಇದು ನಮಗೆ ಇರುವಂತ ಒಂದು ಪ್ರಶ್ನೆ. ನೇಗಿಲನ್ನ ಹಿಡಿಯುವಂತವರು ಯಾರು? ಸುಲಭವಾಗಿ ಹೇಳ್ತೀವಿ ನಾವು, ರೈತರು, ವ್ಯವಸಾಯಗಾರನು ನಾವು ನೋಡುವಾಗ ಒಬ್ಬ ಪರಿಶ್ರಮ ಜೀವಿ. ಸಾಧಾರಣ, ನಾನು ಬೇರೆ ವಿಷಯದಲ್ಲಿ ಹೇಳ್ತಾ ಇಲ್ಲ, ಪ್ರಾಯೋಗಿಕವಾದಂತ ಜೀವಿತದಲ್ಲಿ ನಾನು ಹೇಳ್ತಾ ಇರೋದು. ಒಬ್ಬ ರೈತ ತನ್ನ ಭೂಮಿಯಲ್ಲಿ ಉಳುಮೆ ಮಾಡಬೇಕಾದ್ರೆ ಅದಕ್ಕೆ ಇರುವಂತ ಸಾಧನ ನೇಗಿಲು. ಇವತ್ತು ಬಿಡ್ರೆ ಏನೇನೋ ಬಂದ್ಬಿಟ್ಟಿದೆ, ಟ್ರ್ಯಾಕ್ಟರ್ ಬಂದಿದೆ, ಉಳುವ ಹಾಗೆ ಇಲ್ಲ. ಅವನ್ ಕೈ ಕಟ್ಕೊಂಡು, ಒಂದ್ ವೇಳೆ ರೈತ ಕೈ ಕಟ್ಕೊಂಡು ನಿಂತಿರ್ಬೋದು, ಬಾಡಿಗೆ ಬಂದು ಅವರು ಟ್ರ್ಯಾಕ್ಟರ್ ತಂದು ಉಳಿದು ಎಲ್ಲ ಮಾಡಿ ಕೊಟ್ಬಿಡ್ತಾರೆ. ಇವನ್ ಕೊಯ್ಲು ಸಹ ರೈತ ಮಾಡೋಂಗಿಲ್ಲ, ಎಲ್ಲ ಮೆಷಿನು. ಆದ್ರೆ ದೇವರು ಹೇಳುವಂತದ ಆ ಕಾಲದಲ್ಲಿ ನೇಗಿಲನ್ನ ಹಿಡಿಯುವಂತ ವ್ಯವಸಾಯಗಾರನ ಪರಿಶ್ರಮ ಹೇಗಿದೆ ಅನ್ನುವಂಥದ್ದು. ಆತನ ದೃಷ್ಟಿ ಮುಂದಕ್ಕೆ ಇರಬೇಕೆ ಹೊರತು ಹಿಂದಕ್ಕಲ್ಲ. ಅದರ ಮಾರ್ಮಿಕವಾದಂತ ಸತ್ಯ ಸಂಗತಿ ಆಮೇಲೆ ನಾನು ಹೇಳ್ತೇನೆ. ಒಬ್ಬ ವ್ಯವಸಾಯಗಾರನು ಏನು ಮಾಡಬೇಕು? ತನ್ನ ಭೂಮಿಯನ್ನ ಆತನು ಸಿದ್ಧ ಮಾಡಿಕೊಳ್ಳಬೇಕಾಗಿದೆ. ಆ ಭೂಮಿಯಲ್ಲಿರುವಂತಹ ಕಲ್ಲು, ಮುಳ್ಳು, ಈ ತರ ಎಲ್ಲವನ್ನ ತೆಗೆದು ಹಾಕಿ ಹಸನು ಮಾಡಬೇಕು. ಒಂದು ವೇಳೆ ಪರಲೋಕ ರಾಜ್ಯವನ್ನ ಕುರಿತು ಆತನು ಹೇಳುವಾಗ, ಒಬ್ಬ ವ್ಯವಸಾಯಗಾರನನ್ನ ಕುರಿತು ಆತನು ಹೇಳುವಾಗ ಅನೇಕ, ಒಂದು ವೇಳೆ ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ಓದ್ತೇವೆ, ಆತನು ಭೂಮಿಯನ್ನ ಹಸನು ಮಾಡಿ ಆ ಬೀಜಗಳನ್ನ ಬಿತ್ತುವಾಗ ಅನೇಕ ಬೀಜಗಳು ಮುಳ್ಳು ಗಿಡದ ನಡುವೆ, ಅನೇಕ ಬೀಜಗಳು ಬಂಡೆಯ ಮೇಲೆ, ಅನೇಕ ಬೀಜಗಳು ದಾರಿ ಮಗ್ಗಲಲ್ಲಿ, ಅನೇಕ ಬೀಜಗಳು ಉತ್ತಮವಾದಂತ ನೆಲದಲ್ಲಿ. ಹೀಗೆ ನಾವು ಹೇಳ್ತೇವೆ ಅಲ್ಲಿ. ಆದ್ರೆ ಇಲ್ಲಿ ಆತನು ಹೇಳುವಂತಹದ್ದು, ಯಾವನಾದರೂ ನೇಗಿಲ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಯಾಕೆ ಹಿಂದಕ್ಕೆ ನೋಡಬಾರದು? ಇದು ಪ್ರಶ್ನೆ. ಯಾಕೆ ಹಿಂದಕ್ಕೆ ನೋಡಬಾರದು? ನೋಡ್ರಿ, ಆತನ ಪರಿಶ್ರಮ, ಆತನ ಹಾಕುವಾಗ ಆತನ ಕಲ್ಪನೆಯೇ ಬೇರೆ. ನಾನು ಭೂಮಿಯನ್ನ ಉಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ, ನನ್ನ ಭೂಮಿಯನ್ನ ಹಸನು ಮಾಡ್ತಾ ಇದ್ದೇನೆ. ಹಾಕುವಂತ ಬೀಜ ಉತ್ತಮವಾದಂತ ಫಲ ಕೊಡಬೇಕು, 100ಕ್ಕೆ 100ರಷ್ಟು ಫಲ ಕೊಡಬೇಕು. ಅದಕ್ಕೆ ಏನೇನು ಮಾಡಬೇಕು ಎಲ್ಲವನ್ನ ರೈತ ಮಾಡಲೇಬೇಕಾಗಿದೆ. ತಕ್ಕ ಕಾಲದಲ್ಲಿ ಅದಕ್ಕೆ ನೀರು ಹಾಕಬೇಕಾಗಿದೆ, ಗೊಬ್ಬರ ಹಾಕಬೇಕಾಗಿದೆ, ಆತನು ಕಾಯಬೇಕಾಗಿದೆ, ಕಾಪಾಡಿಕೊಳ್ಬೇಕಾಗಿದೆ. ಇದೆಲ್ಲ ಆತನ ಪರಿಶ್ರಮವನ್ನ ಕಾಣುವಂತಹದ್ದು. ಬೀಜ ಹಾಕಿ ಆತನು ಸುಮ್ಮನೆ ಕೂತುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಆ ಫಲ ಕೊಡುವ ತನಕ ಆತನು ಪರಿಶ್ರಮವನ್ನ ಹೊಂದಲೇಬೇಕು. ಇದು ಆತ್ಮಿಕ ಜೀವಿತಕ್ಕೆ ನಾವು ನೋಡುವಾಗ ಪ್ರಿಯರೇ, ಒಬ್ಬ ವ್ಯವಸಾಯಗಾರನು, ಒಂದು ವೇಳೆ ನಾನು ನೇಗಿಲ ಮೇಲೆ ಕೈ ಹಾಕಿದ್ದೇನೆ, ನನ್ನ ದೃಷ್ಟಿ ಮುಂದಕ್ಕೆ ಇರಬೇಕಾಗಿದೆ. ಈಗ ನನ್ನ ದೃಷ್ಟಿ ಯಾವುದರ ಕಡೆಗೆ ಇರಬೇಕು ಎಂಬುದಾಗಿ ನೋಡುವಾಗ, ನನ್ನ ಸ್ವಾಮಿಯ ಕಡೆಗೆ, ಆ ಪರಲೋಕದ ರಾಜ್ಯ ಕಡೆಗೆ ನನ್ನ ದೃಷ್ಟಿಯನ್ನ ನಾನು ಇಡಬೇಕಾಗಿದೆ. ಹಿಂದೆ ನನ್ನ ಜೀವಿತದ ಎಲ್ಲಾ ಸಂಗತಿಗಳು ನಮಗೆ ಗೊತ್ತುಂಟು. ನಾನು ದುಷ್ಟನು, ಎಫೆಸ 2:2 ಅಪರಾಧ ಪಾಪ ಮಾಡಿ ಸತ್ತವರಾಗಿದ್ದೆವು. ಎಂತೆಂಥ ಅಪರಾಧಗಳು, ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನ ಮಾಡಿದಂಥವರು ನಾವು. ಅದು ನನ್ನ ಬೆನ್ನ ಹಿಂದೆ ಇದೆ. 1 ಯೋಹಾನದಲ್ಲಿ ನಾವು ನೋಡ್ತೇವೆ, ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಪ್ರೀತಿ ಮಾಡಬೇಡ್ರಿ, ಲೋಕ ನನ್ನ ಬೆನ್ನ ಹಿಂದೆ ಇದೆ. ನಾನು ಆ ಲೋಕವನ್ನ ಪ್ರೀತಿ ಮಾಡುವವನಾದರೆ
ನನ್ನ ದೃಷ್ಟಿ ಲೋಕದ ಮೇಲೆಯೇ ಹೊರತು ದೇವರ ಮೇಲೆ ಇಲ್ಲ. ಒಂದು ವೇಳೆ ಆ ಬೆನ್ನ ಹಿಂದೆ ಇರುವಂತಹದ್ದು ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬಗಳು ನನ್ನ ಬೆನ್ನ ಹಿಂದೆ ಇದೆ ಪ್ರಿಯರೇ. ನಾನು ಉಳಬೇಕಾಗಿದೆ. ನನ್ನ ದೃಷ್ಟಿ ಮುಂದಕ್ಕೆ ನಾನು ಹೋಗ್ಬೇಕಾಗಿದೆ. ನನ್ನ ಜೀವಿತದಲ್ಲಿ ಇರುವಂತಹ ಕಲ್ಲುಗಳು, ಪಾಪವೆಂಬ ಕಲ್ಲು, ಮುಳ್ಳು ಎಂಬ ಕಲ್ಲುಗಳನ್ನ ತೆಗೆದು ಹಾಕುತ್ತಾ ನಾನು ಸಾಗಬೇಕಾಗಿದೆ. ನನ್ನ ಜೀವಿತವನ್ನು ಶುದ್ಧ ಮಾಡಿಕೊಳ್ಳಬೇಕಾಗಿದೆ. ನಾನು ಮುಂದಕ್ಕೆ ನಾನು ನೋಡಿಕೊಂಡು ನನ್ನ ಜೀವಿತವನ್ನ ಕರ್ತನಿಗಾಗಿ ನಾನು ಸರಿಪಡಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ಆ ಬೀಜ ದೇವರ ವಾಕ್ಯವೇ. ಕೀರ್ತನೆಗಾರನು ಬರೀತಾನೆ 119ರಲ್ಲಿ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ, ನನ್ನ ಬಾಳಿಗೆ ಬೆಳಕು, ನನ್ನ ದಾರಿಗೆ ಬೆಳಕು. ಹಾಗಾದ್ರೆ ನನ್ನ ಕಾಲು ಪಾಪದ ಕಡೆಗೆ ಹೋಗುತ್ತಾ ಇದ್ದದ್ದು, ಆ ಬೆಳಕು, ನಿನ್ನ ವಾಕ್ಯವೆಂಬ ಆ ಬೆಳಕು ನನ್ನ ಜೀವಿತದಲ್ಲಿ ಬಿದ್ದಾಗ ಆ ಬೆಳಕಿನಲ್ಲಿ ನಡೆಯುವಂತೆ ಆ ವಾಕ್ಯ ನನ್ನನ್ನು ನಡೆಸುತ್ತೆ. ಆ ವಾಕ್ಯ ಬೇರೆ ಯಾರೂ ಅಲ್ಲ, ಆತನು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನೇ. ಆತನ ರಾಜ್ಯಕ್ಕೆ ನಮ್ಮನ್ನು ಆತನು ಸೇರಿಸಿಕೊಳ್ಳಬೇಕಾದ್ರೆ ಆತನು ಪಟ್ಟಂತ ಎಲ್ಲ ಪರಿಶ್ರಮವನ್ನ ನನಗೋಸ್ಕರ ವೈಯಕ್ತಿಕವಾಗಿ ನಾವು ತಿಳ್ಕೊಳ್ಳೋಣ. ವೈಯಕ್ತಿಕವಾಗಿ ನನ್ನನ್ನ ಆತನು ಆರಿಸಿಕೊಂಡಿದ್ದಾನೆ. ಎಲ್ಲಿಗೆ? ನಾನು ಸಿದ್ಧ ಮಾಡುವಂತ ಬಿಡಾರದಲ್ಲಿ ನೀನಿರ್ಬೇಕೆಂಬುದಾಗಿ ಬಯಸುವಾಗ ನಾನು ಈ ಲೋಕದಲ್ಲಿ ಆತನಿಗೆ ಮೆಚ್ಚುಗೆಯಾದಂಥ ಜೀವಿತವನ್ನ ಜೀವಿಸಬೇಕಾದ್ರೆ ಬಹಳ ಪರಿಶ್ರಮ ಉಂಟು. ಹೆಜ್ಜೆ ಹೆಜ್ಜೆಗೂ ಸೈತಾನನು ನಮ್ಮನ್ನ ಶೋಧನೆಗೆ ಒಳಪಡಿಸ್ತಾನೆ. ಹೆಜ್ಜೆ ಹೆಜ್ಜೆಗೂ ನಾವು ನಮ್ಮ ಬೆನ್ನ ಹಿಂದೆ ಇರುವಂತ ನನ್ನ ಪೂರ್ವ ಸ್ವಭಾವವನ್ನು ನೆನಪು ಮಾಡಿಕೊಳ್ಳುವಂಥವ್ರು ನಾವಾಗಿರ್ತೇವೆ. ಅಯ್ಯೋ, ಆ ಜೀವಿತ ಹೇಗಿತ್ತು, ಎಷ್ಟು ಸುಖಕರವಾಗಿತ್ತು. ಇವತ್ತು ಯೇಸು ಸ್ವಾಮಿಯ ಹೆಸರನ್ನ, ಯೇಸು ಸ್ವಾಮಿಯನ್ನ ನಂಬಿದ ಮೇಲೆ ನನಗೆ ಶೋಧನೆಗಳು ಜಾಸ್ತಿ ಆಯಿತು. ನನ್ನ ಜೀವಿತದಲ್ಲಿ ಅನೇಕ ಒಂದು ವೇಳೆ ಅನೇಕವನ್ನು ನಾನು ಕಳ್ಕೊಂಡಿದ್ದೇನೆ ಎಂಬುದಾಗಿ ಹೇಳಬಹುದು. ಆದ್ರೆ ನಾನು ಹೋಗುತ್ತಾ ಇರುವುದು ಎಲ್ಲಿಗೆ? ಯೇಸು ಸ್ವಾಮಿ 2 ಮಾರ್ಗವನ್ನ ಆತನು ತೋರಿಸಿದ್ದಾನೆ. ಒಂದು ಅಗಲವಾದಂತ ಮಾರ್ಗ, ಮತ್ತೊಂದು ಕಠಿಣವಾದಂತ ಮಾರ್ಗ, ಇಕ್ಕಟ್ಟಾದಂತ ಮಾರ್ಗ. ಆ ಕೊನೆಯಲ್ಲಿ ಆತನು ಹೇಳುವಂತಹದ್ದು, ಈ ಮಾರ್ಗದಲ್ಲಿ ಹೋಗುವಂತವರು ಕೆಲವು ಮಂದಿ ಮಾತ್ರ. ಎಲ್ಲ ಹೈವೇಲಿ ಹೋಗ್ತಾ ಇದ್ದಾರೆ, ಎಲ್ಲ ಎಕ್ಸ್ಪ್ರೆಸ್ ವೇಲಿ ಹೋಗ್ತಾರೆ. ಯಾಕಂದ್ರೆ ದಾರಿ ಚೆನ್ನಾಗಿದೆ, ಆದ್ರೆ ಅಂತಿಮವಾದಂತ ಗುರಿ ಭಯಂಕರವಾಗಿದೆ. ಇಕ್ಕಟ್ಟಾದಂತ ಮಾರ್ಗದಲ್ಲಿ ಕೆಲವೇ ಜನರು. ಒಂದು ವೇಳೆ ಆ ಕೆಲವೇ ಜನರಲ್ಲಿ ನಾವು ಸೇರಿದ್ದೇವೋ, ನಮ್ಮನ್ನು ನೆನಪು ಮಾಡಿಕೊಳ್ಳೋಣ ಪ್ರಿಯರೇ. ನೇಗಿಲನ್ನು ನಾವು ಹಿಡ್ಕೊಂಡಿದ್ದೇವೆ. ವಾಕ್ಯವೆಂಬ ಬೀಜ ನನ್ನ ಆ ಹೃದಯದಲ್ಲಿ ಬಿದ್ದಿದೆ. ಈಗ ನಾನು ಉಳಬೇಕಾಗಿದೆ. ಉಳುವಾಗ ನೋಡ್ರಿ, ಒಂದು ಎಕ್ಸಾಂಪಲ್ ಹೇಳ್ತೇನೆ. ಯಾವುದು ಅಂದ್ರೆ, ಈ ಅಥ್ಲೆಟಿಕ್ ಮೀಟ್ ಅಲ್ಲಿ ಹರ್ಡಲ್ಸ್ ಉಂಟು. ಹರ್ಡಲ್ಸ್ ಅಂದ್ರೆ 110 ಮೀಟರ್ ಒಬ್ಬ ಅಥ್ಲೆಟ್ ಓಡಬೇಕು. 110 ಮೀಟರ್ ಆತನು ಓಡಬೇಕಾದ್ರೆ ಆ 10 ಮೀಟರ್ ಆತನಿಗೆ ಆ ಕೊನೆಯದಾಗಿ ಆತನ ಓಟದ ಫಿನಿಶಿಂಗ್ ಇರ್ತದೆ. ಬಟ್ ಉಳಿದದ್ದೆಲ್ಲವೂ ಸಹ ಆತನು ದಾಟಿ ಹೋಗ್ಬೇಕು. ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಹರ್ಡಲ್ಸ್, ಒಂದು ವೇಳೆ ಆ 110 ಮೀಟರ್ ಇರುವಂತಹ ಆ ಓಣಿಯಲ್ಲಿ ಆತನು ಓಡಬೇಕಾಗಿದ್ರೆ ಕೊನೆ 10 ಮೀಟರ್ ಆತನ ಗುರಿ ಮುಟ್ಟುವಂತಹದ್ದು. ಈ ಉಳಿದಂತಹ 100 ಮೀಟರ್ ಹರ್ಡಲ್ಸ್ ಉಂಟು. ಆ ಹರ್ಡಲ್ಸ್ ಅನ್ನ ಒಂದೊಂದು ದಾಟಿಕೊಂಡು ಆತನು ಹೋಗ್ಬೇಕಾಗಿದೆ. ಕೊನೆ ಹರ್ಡಲ್ಸ್ ಅನ್ನ ದಾಟಿದ ಮೇಲೆ ಯಾವ ಅಡೆತಡೆಗಳು ಆತನಿಗೆ ಇಲ್ಲ, ಪ್ರಿಯರೇ. ಆದರೆ ಆ 100 ಮೀಟರ್ ಅಲ್ಲಿ ಇರುವಂತ ಹರ್ಡಲ್ಸ್ ಅನ್ನ ದಾಟುವಾಗ ಅನೇಕ ವೇಳೆ ಒಂದು 10 ಹರ್ಡಲ್ಸೋ 12 ಹರ್ಡಲ್ಸೋ ಇಟ್ಟಿರ್ತಾರೆ ಅನ್ಕೊಳ್ರಿ. ಒಂದು 5 ದಾಟಿದ ಮೇಲೆ ಅಯ್ಯೋ ಸಾಕಾಗಿದೆ, ಇನ್ನು ಮುಂದೆ ಹೋಗ್ಲಿಕ್ಕೆ ನಂಗೆ ಸಾಧ್ಯವಿಲ್ಲ. ಕೆಲವರು ಇನ್ನು 1-2 ಜಾಸ್ತಿ ಆಗ್ಬೋದು, ಆಮೇಲೆ ಅಯ್ಯೋ ಸಾಕಾಗಿದೆ. ಪ್ರಿಯರೇ,
ಈ ಪರಿಶ್ರಮ ಅನ್ನುವಂಥದ್ದು, ಪರಲೋಕ ರಾಜ್ಯವನ್ನ ಸೇರಬೇಕು ಅನ್ನುವಂತಹದ್ದು ಅನೇಕ ಹರ್ಡ್ಸ್ಗಳನ್ನು ನಾವು ದಾಟಬೇಕಾಗಿದೆ ನಮ್ಮ ಜೀವಿತದಲ್ಲಿ. ನಮಗೆ ಸಹಾಯಕನಾಗಿ ನಿಲ್ಲುವಂತವನು ನಮ್ಮ ಕರ್ತನಾಗಿದ್ದಾನೆ. ಒಬ್ಬನೂ ನಾಶವಾಗಿ ಹೋಗಬಾರದು ಎಂಬುದೇ ದೇವರ ಆಲೋಚನೆ. ಹಾಗಾದ್ರೆ ಈ ಪ್ರಿಸರ್ವೆನ್ಸ್, ಪರಿಶ್ರಮ, ಆತನು ನೋಡ್ರಿ, ಅನೇಕರು ಈ ಬ್ಯಾಕ್ ಸ್ಲೈಡಿಂಗ್ ಎಂಬುದಾಗಿ ನಾವು ಹೇಳ್ತೇವೆ. ಹಿಂಜಾರಿ ಹೋಗುವಂತವರು, ಹಿಂಜಾರಿ ಹೋಗಿರುವಂತವರು ಬೇಕಾದಷ್ಟು ಜನ ಇದ್ದಾರೆ. ಸಭೆಗಳಿಗೆ ಬಾರದೇ ಇರುವಂತವರು ಬೇಕಾದಷ್ಟು ಜನ ಇದ್ದಾರೆ. ಅಯ್ಯೋ ಸಾಕು ಹೋಗಪ್ಪ, ಮುಂದೆ ನೋಡ್ಕೊಳ್ಳೋಣ ಏನಾಯ್ತದೆ ಅಂತ. ನಂಬಿಕೆ ಇಲ್ಲ, ಭರವಸೆ ಇಲ್ಲ, ಯಾವುದೂ ಇಲ್ಲ. ಪೌಲನು ಹೇಳ್ತಾನೆ, ನನಗೆ ನೇಮಕವಾದಂತ ಓಟವನ್ನ ಸ್ಥಿರಚಿತ್ತದಿಂದ ನಾನು ಓಡಬೇಕಾಗಿದೆ. ನನಗೆ ನೇಮಕವಾದಂತಹ ಓಟವನ್ನ, ಆ ಓಟದ ಫಿನಿಶಿಂಗ್ ಅದು ಪರಲೋಕ ರಾಜ್ಯ. ಆ ಓಡುವವರೆಗೆ ಆತನು 2 ಕೊರಿಂಥ 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ರಂಗಸ್ಥಳದಲ್ಲಿ ಓಡುವವರೆಲ್ಲರೂ ಗೊತ್ತಾದಂಥವರೇ, ಆದರೆ ಒಬ್ಬನಿಗೆ ಮಾತ್ರ ಬಿರುದು ಸಿಕ್ಕುವಂತಹದ್ದು. ರಂಗಸ್ಥಳದಲ್ಲಿ ನಾವಿದ್ದೇವೆ ಪ್ರಿಯರೇ. ಈ ಲೋಕದಲ್ಲಿ ಇರುವಂತ ಈ ಸ್ಟೇಡಿಯಂ ಅಲ್ಲಿ ನಾವಿದ್ದೇವೆ. ನಮ್ಮ ಓಟ ಒಂದು ನಿರ್ದಿಷ್ಟವಾದಂತ ಗುರಿಗೆ ನಾವು ಹೋಗ್ಬೇಕಾಗಿದೆ. ಆ ನಿರ್ದಿಷ್ಟವಾದಂತ ಗುರಿಗೆ ಹೋಗಬೇಕಾದ್ರೆ ಸ್ಯಾಕ್ರಿಫೈಸ್ ಮಾಡಬೇಕು, ತ್ಯಾಗ ಮಾಡಬೇಕು, ಎಲ್ಲವನ್ನ ಬಿಡಬೇಕು. ಒಬ್ಬನು ತನ್ನ ತಂದೆ, ತಾಯಿ, ಬಂಧು ಬಳಗ ಎಲ್ಲವನ್ನ ಬಿಟ್ಟು ನನ್ನನ್ನು ಹಿಂಬಾಲಿಸುವವನು, ನನ್ನ ಶಿಲುಬೆಯನ್ನು ಹೊರುವವನು. ಆ ಮಾರ್ಮಿಕವಾದಂತ ಸಂಗತಿಗಳು. ಯೇಸು ಸ್ವಾಮಿ ನೇಗಿಲನ್ನ ಹಿಡಿದಂಥವರು ನಮ್ಮ ಪೂರ್ವ ಸ್ವಭಾವವನ್ನ ಜ್ಞಾಪಿಸಿಕೊಳ್ಳದಂತೆ, ನಾವು ಹಿಂದಕ್ಕೆ ನೋಡದಂತೆ, ನಮ್ಮ ದೃಷ್ಟಿ ಮುಂದಕ್ಕೆ ಇರುವ ಹಾಗೆ ನಮ್ಮ ಜೀವಿತ, ಈ ಹೊಲ ನನ್ನ ಜೀವಿತ, ಈ ಹೊಲವನ್ನ ಶುದ್ಧ ಮಾಡುವಂತಹದ್ದು, ಕಲ್ಲು ಮುಳ್ಳುಗಳನ್ನ ಶುದ್ಧ ಮಾಡುವಂತಹದ್ದು ದೇವರ ವಾಕ್ಯ. ಈ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವುಗಳು ನಡೆಯುವಾಗ ಆತನು ನಮ್ಮನ್ನು ಸರಿಯಾದ ಮಾರ್ಗಕ್ಕೆ ಆತನು ನಮ್ಮನ್ನು ನಡೆಸುವಂತವನು ಆತನಾಗಿದ್ದಾನೆ. ಹಾಗಾದ್ರೆ ನಾವು ಪರಿಶ್ರಮವನ್ನ ಹೊಂದಲೇಬೇಕಾಗಿದೆ. ನಾವು ಈ ಲೋಕದಲ್ಲಿ ಇರುವಾಗ ಶೋಧನೆಗಳು ನಮ್ಮನ್ನ ಮುತ್ತುವಾಗ ಅನೇಕ ವೇಳೆ ಬಿದ್ದು ಹೋಗ್ತೇವೆ ಪ್ರಿಯರೇ, ಬಿದ್ದು ಹೋಗ್ತೇವೆ. ನೇಗಿಲಿಡಿಲಿಕ್ಕೆ ಸಾಧ್ಯವೇ ಇಲ್ಲ, ಬಿದ್ದು ಹೋಗ್ತೇವೆ. ಆದರೆ ಆತನು ನಮ್ಮನ್ನ ಕೈ ಹಿಡಿದು ಎತ್ತಿ ನಡೆಸುವಂತ ದೇವರು, ನಂಬಿಗಸ್ತನಾಗಿರುವಂತ ದೇವರು. ಅಪೊಸ್ತಲ ಅಂತ ಪೌಲನು ಇದಕ್ಕೆ ಜೀವಂತ ಸಾಕ್ಷಿಯಾಗಿ ನಮ್ಮ ಮುಂದೆ ಇದ್ದಾನೆ. ನಾನು ಎಂತೆಂಥ ಕಷ್ಟಗಳನ್ನ ದಾಟಿರುವಂತಹದ್ದು. ತಿಮೋಥೆಯನಿಗೆ ಆತನು ಹೇಳ್ತಾನೆ, ನಿನಗೆಲ್ಲವೂ ಗೊತ್ತುಂಟು, ಎಂತೆಂಥ ಕಷ್ಟಗಳನ್ನು ನಾನು ದಾಟಿ ಬಂದಿದ್ದೇನೆ, ಎಲ್ಲದರಲ್ಲಿಯೂ ನನ್ನನ್ನು ಕಾಪಾಡಿದಂಥವನು, ಬಿಡಿಸಿದಂಥವನು ನನ್ನ ಕರ್ತನು ಎಂಬುದಾಗಿ ಹೇಳ್ತಾನೆ. ಕೊನೆಯಲ್ಲಿ 2 ತಿಮೋಥಿ 4ರಲ್ಲಿ ಆತನು ತನ್ನ ಕನ್ಕ್ಲೂಷನ್ ಅನ್ನ ಕೊಡ್ತಾನೆ. ತನ್ನ ಜೀವಿತದ ಓಟದ ಕನ್ಕ್ಲೂಷನ್ ಅನ್ನು ಆತನು ಕೊಡ್ತಾನೆ. ನನ್ನ ಓಟವನ್ನ ಕಡೆಗಾಣ್ತಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ. ಎಸ್, ನಾನೀಗ ರೆಡಿ. ಆ ಕ್ರಿಸ್ತಿಯ ಓಟದಲ್ಲಿ ಆ ನೇಗಿಲನ್ನ ಹಿಡಿದು ನನ್ನ ಆ ಗುರಿಯನ್ನು ನಾನು ಮುಟ್ಟಿದ್ದೇನೆ. ಅದಕ್ಕಾಗಿ ಆತನು ಹೇಳ್ತಾನೆ, ಶ್ರೇಷ್ಠವಾದಂಥ ಹೋರಾಟ ಯಾರಿಗಾಗಿ? ಪರಲೋಕದ ರಾಜ್ಯಕ್ಕಾಗಿ. ಆ ಹೋರಾಟವನ್ನು ನಾನು ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ, ನನಗೆ ಜಯಮಾಲಿಕೆ ಸಿದ್ಧವಾಗಿದೆ. ಆ ಗುರಿಯನ್ನ ಮುಟ್ಟುವಂತ ಆತನ ಜೀವಿತದ, ಯಾವಾಗ ಯೇಸು ಸ್ವಾಮಿ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ ಸೌಲನೇ ಎಂಬುದಾಗಿ ಕರೆದಾಗ, ಕರ್ತನೆ ನೀನು ಯಾರು? ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ಆ ಕ್ಷಣದಿಂದ ಆತನು ಯಾವ ರೀತಿಯಲ್ಲಿ ಪರಿವರ್ತನೆಯನ್ನು ಹೊಂದ್ತಾನೆ ನೋಡ್ರಿ. ಒಂದು ಸಲ ಅದನ್ನ ನಾವು ನೋಡ್ಬಿಡೋಣ. ಆ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯೇ
ಹೇಳುವಂತ ಒಂದು ಮಾತು ನಮ್ಮ ಜೀವಿತಕ್ಕೂ ಅದು ಅನ್ವಯಿಸುವಂತ ಮಾತಾಗಿದೆ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 15ನೇ ವಚನ. ಯೇಸು ಸ್ವಾಮಿ ಆತನನ್ನ ಕರೆದ ನಂತರ ಆತನು ಹೇಳು, ನೀನು ಹೋಗು. ಆ ಪ್ರವಾದಿಗೆ ಹೇಳ್ತಾರೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸರುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನ ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ನಾನು ಆರಿಸಿಕೊಂಡಂತ ಸಾಧನ. ಅವನು ನನ್ನ ಹೆಸರು ನಿಮಿತ್ತ ಎಷ್ಟು ಹಿಂಸೆ ಎಂಬುದನ್ನು ನಾನೇ ಅವನಿಗೆ ತೋರಿಸುವೆನು. ಎಂತೆಂಥ ಕಷ್ಟಗಳು ಪ್ರಿಯರೇ! ಒಂದು ವೇಳೆ ಪೌಲನು ಅನುಭವಿಸಿದಂತ ಆ ಹಿಂಸೆ ಸಂಕಟಗಳು ನಮ್ಮ ಜೀವಿತದಲ್ಲಿ ಇಲ್ಲ. ಬಹಳ ಸುಖಕರವಾದಂತ ಜೀವಿತದಲ್ಲಿ ಹೋಗ್ತಾ ಇದ್ದೇವೆ. ನಾವೇನ್ ಅನ್ಕೊಂಡಿದ್ದೀವಿ? ಯೇಸು ಸ್ವಾಮಿಯನ್ನು ನಂಬಿದ್ದೇವೆ, ನಮಗೆ ರಕ್ಷಣೆ ಆಗಿದೆ, ಸೀದಾ ಟಿಕೆಟ್ ಎಲ್ಲಿಗೆ? ಪರಲೋಕಕ್ಕೆ. ಅವನವನ ಕೃತ್ಯಕ್ಕೆ ತಕ್ಕ ಬಹುಮಾನಗಳು, ಅವನವನ ಕೃತ್ಯಕ್ಕೆ ಸರಿಸಮಾನವಾದಂತ ಬಹುಮಾನ. ನಾನು ಫಸ್ಟ್ ಪ್ಲೇಸ್ಲಿದ್ದೀನೋ, ಸೆಕೆಂಡ್ ಪ್ಲೇಸ್ಲಿದ್ದೀನೋ, ಥರ್ಡ್ ಪ್ಲೇಸ್ಲಿದ್ದೀನೋ, ನನಗೆ ಆ ಬಹುಮಾನಗಳು ಸಿಕ್ಕುತ್ತೆ. ಪೌಲನು ಹೇಳುವ ಹಾಗೆ ಶ್ರೇಷ್ಠವಾದಂತ ಹೋರಾಟ. ಯಾವತ್ತು ಹಿಂದಕ್ಕೆ ಆತನು ನೋಡಿಲ್ಲ. ತನ್ನ ನೇಗಿಲನ್ನ ಹಿಡಿದ ನಂತರ ಎಂದೂ ಆತನು ಹಿಂದಿನ ಜೀವಿತವನ್ನ ಆತನು ನೋಡಲಿಲ್ಲ. ತೆರಿಗೆ ಅಧಿಕಾರ ಬೇಕು ಎಂಬುದಾಗಿ ಬಯಸಲಿಲ್ಲ. ಅನೇಕರನ್ನು ಹಿಂಸೆ ಪಡಿಸಬೇಕೆಂಬ ಆಶೆ ಆತನಲ್ಲಿ ಹುಟ್ಟಲಿಲ್ಲ. ಬದಲಾಗಿ ತಾನೇ ಹಿಂಸೆಗೆ ಒಳಪಟ್ಟನು. ನೀತಿಯ ನಿಮಿತ್ತ, ನನ್ನ ಹೆಸರಿನ ನಿಮಿತ್ತ ನಿಮಗೆ ಸಂಕಟ ಉಂಟು. ನೀತಿಯ ನಿಮಿತ್ತ ಹಿಂಸೆ ಪಡುವವರು ಧನ್ಯರು, ಪರಲೋಕ ರಾಜ್ಯ ಅವರದು. ಎಷ್ಟು ಕಾನ್ಫಿಡೆನ್ಸ್ ಆಗಿ ಪೌಲನು ಹೇಳ್ತಾನೆ, ಆ ಜಯಮಾಲಿಕೆ ನನಗೆ ಸಿದ್ಧವಾಗಿದೆ. ಕೊಡುವವನು ನೀತಿಯುಳ್ಳ ರಾಜನು. ಪ್ರಿಯರೇ, ಈ ಪರಿಶ್ರಮವಿಲ್ಲದೆ ನಾವುಗಳು ಪರಲೋಕ ರಾಜ್ಯವನ್ನು ಸೇರ್ಲಿಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ಪ್ರಯತ್ನ ಮಾಡೋಣ. ಹೌದು, ಪ್ರಯತ್ನ ಮಾಡಲೇಬೇಕು. ನಾವು ಆತನನ್ನು ಅನುಸರಿಸಲೇಬೇಕಾಗಿದೆ, ಹಿಂಸೆಯನ್ನು ಅನುಭವಿಸಲೇಬೇಕಾಗಿದೆ. ನಾವು ಸಿದ್ಧವಾಗಿರೋಣ. 4ನೇದು ಹೊಸ ಜೀವಿತ, ನ್ಯೂ ಬರ್ತ್. ಯೋಹಾನ 3:3 ಮತ್ತೊಮ್ಮೆ ಯೇಸು ಸ್ವಾಮಿ ಹೇಳುವಂತ ಮಾತು, ಪರಲೋಕ ರಾಜ್ಯ ಯಾರದು ಎಂಬುದಾಗಿ ಆತನು ಹೇಳ್ತಾನೆ. 3ನೇ ವಚನ, ಯೋಹಾನ 3:3 ವಚನ. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಹೊಸದಾಗಿ ಹುಟ್ಟಬೇಕು. ಯಾರಿಗೆ ಹೇಳ್ತಾ ಇದ್ದಾನೆ? ನಮ್ಮೆಲ್ಲರಿಗೆ ಗೊತ್ತುಂಟು. ಪರಿಸಾಯರಲ್ಲಿ ಯಹೂದ್ಯರ ಹಿರಿ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಆಗ ಯೇಸು ಸ್ವಾಮಿ ಹೇಳ್ತಾರೆ, 5ನೇ ವಚನ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನಮ್ಮೆಲ್ಲರಿಗೆ ಗೊತ್ತಿರುವಂತ ಸಂಗತಿಯಾಗಿದೆ. ಆದ್ರಿಂದ ನಾನು ಹೆಚ್ಚು ಇದನ್ನ ವರ್ಣಿಸಲಿಕ್ಕೆ ನಾನು ಹೋಗುವುದಿಲ್ಲ. ನೋಡ್ರಿ, ಈ ಮನುಷ್ಯನು ಯಹೂದ್ಯ ಧರ್ಮಶಾಸ್ತ್ರ ಮತ್ತು ಹಿರಿಯರ ಸಂಪ್ರದಾಯಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ರಕ್ಷಣೆಯನ್ನು ಹೊಂದುವನೆಂದು ಇತರ ಯಹೂದ್ಯರ ಹಾಗೆಯೇ ನಿಕೋದೇಮನು ಸಹ ಆತ ನಂಬಿದ್ದ. ಯೇಸು ಸ್ವಾಮಿಯ ಈ ಲೋಕದ ಸೇವೆಯಲ್ಲಿ ದೇವರ ರಾಜ್ಯವನ್ನ ಕುರಿತು ಆತನು ಹೇಳುವಾಗ ಇದು ಯಹೂದ್ಯರಿಗೆ ಒಂದು ಹೊಸದಾದಂತ ಒಂದು ಪರಿಚಯ. ಅಲ್ಲಿಯ ತನಕ ಮೋಶೆ ಬರೆದಂತ ಧರ್ಮಶಾಸ್ತ್ರಕ್ಕನುಗುಣವಾಗಿ ಅದನ್ನು ಪರಿಪಾಲನೆ ಮಾಡಿಕೊಂಡು ಜೀವಿಸುತ್ತಾ ಇದ್ದಂತ ಯಹೂದ್ಯರು. ಈಗ ಯೇಸು ಸ್ವಾಮಿ ಬಂದು ಆತನು ಹೇಳುವಂತ ಮಾತುಗಳು, ಪರಲೋಕ ರಾಜ್ಯವನ್ನ ಕುರಿತು ಆತನು ಹೇಳುವಾಗ, ಯಾರಿಗೆ ಈ ಪರಲೋಕ ರಾಜ್ಯ ಎಂಬುದಾಗಿ ಆತನು ತಿಳಿಸುವಾಗ ಅವರಿಗೆ ಅನೇಕರಿಗೆ ಆಶ್ಚರ್ಯ ಉಂಟಾಗ್ತದೆ.
ಅದರಲ್ಲಿ ಒಬ್ಬನು ಈ ಧರ್ಮಶಾಸ್ತ್ರವನ್ನ ಶ್ರದ್ಧೆಯಿಂದ ಪರಿಪಾಲನೆ ಮಾಡುತ್ತಾ ಇದ್ದಂಥವನು ಈ ಯಹೂದ್ಯರಲ್ಲಿ ಹಿರಿ ಸಭೆಯವನಾದ ನಿಕೋದೇಮನು ಸಹ ಒಬ್ಬನು. ಈ ಧರ್ಮಶಾಸ್ತ್ರವನ್ನ ಪರಿಪಾಲನೆ ಮಾಡುವುದಾದರೆ ನಾನು ಪರಲೋಕಕ್ಕೆ ಬಾಧ್ಯನು ಎಂಬುದಾಗಿ ಅಂದುಕೊಂಡಿದ್ದ. ಇದಕ್ಕೆ ಉದಾಹರಣೆ ನಮ್ಮೆಲ್ಲರಿಗೆ ಗೊತ್ತುಂಟು, ಅನೇಕ ಸಲ ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೇನೆ. ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯ ಬಳಿಗೆ ಬಂದು, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವನ ಪಡಿಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಆತನು ಕೇಳ್ತಾನೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ, ಈ ನಿಕೋದೇಮನು ಯೇಸು ಸ್ವಾಮಿಯ ಬಳಿಗೆ ಆತನು ಬಂದು ಕೇಳುವಾಗ, ಅದೇ ಪರಲೋಕ ರಾಜ್ಯದ ಕುರಿತು ಯೇಸು ಸ್ವಾಮಿ ಹೇಳುವಾಗ, ನಿತ್ಯ ಜೀವ ಎಲ್ಲಿದೆ? ಪರಲೋಕದಲ್ಲಿಯೇ, ಆತನ ಜೊತೆಯಲ್ಲೇ ಸದಾ ಜೀವಿಸುವಂತಹದ್ದೇ ಆ ನಿತ್ಯ ಜೀವ. ನೋಡ್ರಿ, ಅಲ್ಲಿ ಆತನ ಹೇಳುವಂತಹದ್ದು, ನಾನು ನಿತ್ಯ ಜೀವವನ್ನ ಪಡಿಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ಆ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯನು ಯೇಸು ಸ್ವಾಮಿಯನ್ನ ಕೇಳುವಾಗ, ಆ ಧರ್ಮಶಾಸ್ತ್ರಕ್ಕನುಗುಣವಾದಂತ ಸಂಗತಿಯನ್ನ ಯೇಸು ಸ್ವಾಮಿ ಆ ವ್ಯಕ್ತಿಗೆ ಹೇಳ್ತಾರೆ. ನಾನು ಇದೆಲ್ಲ ಚಿಕ್ಕಂದಿನಿಂದಲೂ ನಾನು ಇದನ್ನ ಪರಿಪಾಲನೆ ಮಾಡ್ತಾ ಇದ್ದೇನೆ. ಅಂದರೆ ಯಹೂದ್ಯರ ಈ ಒಂದು ಪದ್ಧತಿಯಲ್ಲಿ ಈ ಧರ್ಮಶಾಸ್ತ್ರವನ್ನ ಚಾಚು ತಪ್ಪದೆ ಪರಿಪಾಲನೆ ಮಾಡುವುದಾದರೆ ನಮಗೆ ಆ ನಿತ್ಯ ಜೀವ ಗ್ಯಾರಂಟಿ ಎಂಬುದಾಗಿ ಅವರು ಅಂದುಕೊಂಡಂಥದ್ದು ಅನ್ನುವಂಥದ್ದು ವಾಕ್ಯದ ಮೂಲಕ ನಮಗೆ ಗೊತ್ತುಂಟು. ವಾಕ್ಯದ ಮೂಲಕ ನಾವು ತಿಳ್ಕೊಳ್ತೇವೆ. ಯಾಕಂದ್ರೆ ಆತನು ಕೇಳುವಂಥದ್ದೇ, ನಾನು ನಿತ್ಯ ಜೀವನ ಪಡಿಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ಆತನು ಈ ಪ್ರಶ್ನೆ ಮಾಡುವಾಗ ಯೇಸು ಸ್ವಾಮಿ ಸ್ವತಃ ಕೊಡುವಂತ ಒಂದು ಮಾತು, ಆ ಧರ್ಮಶಾಸ್ತ್ರಕ್ಕನುಗುಣವಾಗಿ, ಮೋಶೆ ಬರೆದಂತ ಆ ಧರ್ಮಶಾಸ್ತ್ರಕ್ಕನುಗುಣವಾಗಿ ಆತನಿಗೆ ಹೇಳ್ತಾನೆ, ಇವೆಲ್ಲ ನಾನು ನಡ್ಕೊಂಡಿದ್ದೇನೆ ಅಲ್ಲಿಯವರೆಗೆ ಆತನು ಅಂದುಕೊಂಡಿದ್ದು ಹಾಗೆಯೇ, ನಾನು ಧರ್ಮಶಾಸ್ತ್ರಕ್ಕನುಗುಣವಾಗಿ ನಡ್ಕೊಂಡಂಥವನು, ನಾನು ಬಹಳ ಒಳ್ಳೆಯವನು, ನಾನು ನಿತ್ಯ ಜೀವನ ಹೊಂದಬಹುದೇನೋ ಅಂದುಕೊಂಡಿದ್ದ. ಯೇಸು ಸ್ವಾಮಿ ಹಾಗೆ ಹೇಳ್ತಾರೆ ಅಂತನೂ ಆತನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದ. ಒಂದು ವೇಳೆ ಅದೆಲ್ಲ ಹೇಳಿದ ಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಬದುಕನ್ನ ಮಾರಿ ಬಡವರಿಗೆ ಹಂಚಿಕೊಡು ಎಂಬುದಾಗಿ ಹೇಳ್ತಾರೆ. ಬಹಳ ಸಾಧಾರಣವಾದಂತ ಸಂಗತಿ. ನಾವು ತಿರುಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನಕ್ಕೆ ಅದನ್ನ ನಾವು ಹೋಲಿಸಿಕೊಳ್ತೇವೆ. ಆತನು ಹೇಳುವಂತ ಮಾತು, ಆತನು ಐಶ್ವರ್ಯವಂತನು ಎಂಬುದಾಗಿ ದೇವರ ಮಾತಿನಿಂದ ನಮಗೆ, ಯೇಸು ಸ್ವಾಮಿ ಮಾತಿನಿಂದ ನಮಗೆ ಅರ್ಥವಾಗ್ತದೆ. ನಿನ್ನ ಆ ಒಂದು ಬದುಕನ್ನ, ನಿನ್ನ ಆ ಒಂದು ಸಂಪತ್ತನ್ನ ಬಡವರಿಗೆ ನೀನು ಹಂಚಿಕೊಡು ಎಂಬುದು. ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ನೋಡ್ರಿ, ವಾಕ್ಯವನ್ನ ಗಮನಿಸೋಣ. ಆತನು ಕೇಳಿದಂತ ಮಾತು, ನಿತ್ಯ ಜೀವನ ಪಡಬೇಕಾದ್ರೆ ಏನು ಮಾಡಬೇಕು? ಯೇಸು ಸ್ವಾಮಿ ಹೇಳುವಂತ ಮಾತು, ನಿನ್ನ ಆ ಸಂಪತ್ತನ್ನ ಬಡವರಿಗೆ ಹಂಚಿಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಆ ಸಂಪತ್ತು ಯಾವುದು? ಎಂದೂ ತೀರದೇ ಇರುವಂತಹ ಸಂಪತ್ತು, ಎಂದೂ ಅಳೆಯದೇ ಇರುವಂತಹ ಸಂಪತ್ತು. ಅದು ಪರಲೋಕ ರಾಜ್ಯವೇ, ಆ ನಿತ್ಯ ಜೀವವೇ. ಆದರೆ ಆತನು ಅದಕ್ಕೆ ಸಿದ್ಧನಿರಲಿಲ್ಲ. ತನ್ನನ್ನು ಬಡವನಾಗಿ ಮಾಡಿಕೊಳ್ಳಿಕ್ಕೆ, ಬರಿದು ಮಾಡಿಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯವೇ ಇಲ್ಲ. ಆತನು ಒಪ್ಪಿಕೊಳ್ಳಿಲ್ಲ. ಯಾಕಂದ್ರೆ ಆತನಲ್ಲಿ ನಾವು ಈಗಾಗಲೇ ಓದಿದ ಹಾಗೆ ವಿನಯತೆ ಇರಲಿಲ್ಲ, ಅನುಕಂಪವಿಲ್ಲ, ಪರಿಶ್ರಮವಿಲ್ಲ, ಯಾವುದೂ ಇಲ್ಲ ಆತನಲ್ಲಿ. ಆತನಿಗೆ ಬೇಕಾದಷ್ಟು ಐಶ್ವರ್ಯ ಇದೆ. ನೀನು ನಿನ್ನ ಐಶ್ವರ್ಯ, ನಿನ್ನ ಸಂಪತ್ತು ಬಡವರಿಗೆ ಹಂಚಿಕೊಡು ಎಂಬುದಾಗಿ ಹೇಳುವಾಗ, ನಿನ್ನನ್ನ ನೀನು ಬರಿದು ಮಾಡಿಕೋ ಎಂಬುದಾಗಿ. ಆ ಬರಿದು ಮಾಡಿಕೊಳ್ಳದೆ ನಿನಗೆ ಆ ರಾಜ್ಯ ಸಿಕ್ಕುವುದಿಲ್ಲ ಎಂಬುದಾಗಿ. ಆದರೆ ಇಲ್ಲಿ ನಾವು ನೋಡುವಾಗ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ತನ್ನ ಪೂರ್ವದ ಸ್ವಭಾವಗಳನ್ನ, ತನ್ನ ಜೀವಿತದ ಹಿಂದಿನ ಎಲ್ಲಾ ಸಂಗತಿಗಳನ್ನ ಬಿಟ್ಟು ಆತನು ಹೊಸ ಜೀವಿತಕ್ಕೆ ಬರಬೇಕು. ಆತನು ಹೀಗೆ ಹೇಳ್ತಾನೆ, ನಾನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನ ಆತನು ಕಾಣಲಾರ. ಸಂಪೂರ್ಣವಾಗಿ ತನ್ನನ್ನ ಬದಲಾಯಿಸಿಕೊಳ್ಳಬೇಕಾಗಿದೆ, ಎಲ್ಲವನ್ನ ಬಿಡಬೇಕಾಗಿದೆ. ಅದಕ್ಕಾಗಿ ಆತನು ಹೇಳ್ತಾನೆ, ಯಾವ ವಿಷಯದಲ್ಲಿ ಹೇಳ್ತಾನೆ? ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ
ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಎರಡು ಸಂಗತಿಗಳು ನಮ್ಮೆಲ್ಲರಿಗೆ ಗೊತ್ತುಂಟು. ನೀರಿನಿಂದಲೂ ಆ ಮರಣ ಪುನರುತ್ಥಾನ. ಒಂದು ವೇಳೆ ನೀರಿನಿಂದ ಮೇಲೆ ಬರುವಾಗ ನಮ್ಮ ಹಿಂದಿನ ಜೀವಿತ ಅದು ನಾಶವಾಗಿದೆ. ಈಗ ನಾನು ಹೊಸಬನಾಗಿ ಕರ್ತನನ್ನು ನಾನು ಅಂಗೀಕರಿಸಿಕೊಂಡು ಆತನ ಮೇಲೆ ನಂಬಿಕೆ ಇಟ್ಟು ನಾನು ಜೀವಿಸುವಂಥವನು. ನೀರಿನಿಂದ ಮೇಲೆ ಬರುವಂತಹ ಗುರುತು ನನ್ನ ಪಾಪದ ಸ್ವಭಾವ ಹೂಣಲ್ಪಟ್ಟಿದೆ. ನನ್ನ ಪಾಪದ ಸ್ವಭಾವಗಳು ನಾಶವಾಗಿದೆ, ಹೂಣಲ್ಪಟ್ಟಿದೆ. ಆತ್ಮನಿಂದ ನಾನು ಹುಟ್ಟಿದ್ದೇನೆ, ಪುನರುತ್ಥಾನವನ್ನು ಹೊಂದಿದ್ದೇನೆ, ಹೊಸ ಜೀವಿತವನ್ನು ನಾನು ಹೊಂದಿದ್ದೇನೆ. ಇದಲ್ಲದೆ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯರಾಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಯೇಸುಸ್ವಾಮಿಯಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ ಪ್ರಿಯರೇ. ಹಾಗಾದ್ರೆ ಇಲ್ಲಿಯವರೆಗೆ ಆತನು ನಂಬಿದ್ದ ಯಾಕಂದ್ರೆ ನಾವು ಕ್ರಿಸ್ತನಲ್ಲಿ ನಿಜವಾದ ನಂಬಿಕೆಯನ್ನು ಇಟ್ಟಂಥವರು ತಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಆ ದೀಕ್ಷಾ ಸ್ನಾನವೆಂಬ ಆ ಸಂಸ್ಕಾರದಲ್ಲಿ ಪಾಲನ್ನು ತೆಗೆದುಕೊಳ್ಳುವಂಥವರು ಅವರು ಅಂದುಕೊಳ್ಳಬೇಕಾಗಿದೆ, ನಾನು ಮುಳುಗುವಾಗ ನನ್ನ ಪಾಪದ ಸ್ವಭಾವಗಳು ಸತ್ತಲ್ಪಟ್ಟಿವೆ, ಅದು ಸಮಾಧಿ ಸೇರಿದೆ. ಈಗ ಆತ್ಮನಿಂದ ನಾನು ಹೊಸಬನಾಗಿ ನಾನು ಹುಟ್ಟಿದ್ದೇನೆ. ನನ್ನ ಆತ್ಮದಲ್ಲಿ ಈಗಿರುವಂತಹದ್ದು ನನ್ನ ಕರ್ತನೆ, ಆತನಲ್ಲಿಟ್ಟಂತ ನಂಬಿಕೆ. ಒಂದು ವೇಳೆ ಈ ಮಾತನ್ನ ಆತನು ಹೇಳುವಾಗ ಒಂದು ಪ್ರಶ್ನೆಯನ್ನು ಆತನು ಕೇಳ್ತಾನೆ, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದಕ್ಕೆ ಸ್ವಾಮಿ, ಒಬ್ಬನು ನೀರಿನಿಂದಲೂ ಇಲ್ಲ, ಒಬ್ಬನು ನೀರಿನಿಂದಲೂ ನಿನ್ನನ್ನೇ ನೀನು ಸಂಪೂರ್ಣವಾಗಿ ಬದಲಾಯಿಸಿಕೊಳ್ಳಬೇಕೆಂಬುದಾಗಿ ಆತನು ಹೇಳ್ತಾನೆ. ಯಾವ ವಯಸ್ಸಲ್ಲ, ವಯಸ್ಸಿನ ಪ್ರಶ್ನೆ ಇಲ್ಲ. ಯೇಸುಸ್ವಾಮಿಯನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡು ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಆ ನೀರಿನ ದೀಕ್ಷಾಸ್ನಾನದ ಮೂಲಕ ನಮ್ಮ ಸಾಕ್ಷೀಕರಿಸಲಿಕ್ಕೆ ಆಗುವಂತೆ ನಾನು ಯೇಸುಸ್ವಾಮಿಯನ್ನ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೇನೆ ಎಂಬ ಗುರುತನ್ನು ಪಡೆದಂಥವನಾಗಿ ಹೊಸ ಜೀವಿತಕ್ಕೆ ಬರುವುದಾದರೆ ಆ ಪರಲೋಕ ರಾಜ್ಯ ಅದು ನಮ್ಮದು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ದೇವರ ರಾಜ್ಯ ಒಂದು ಆತ್ಮೀಕವಾದ ರಾಜ್ಯವಾಗಿದೆ. ದೇವರ ರಾಜ್ಯವನ್ನು ಪ್ರವೇಶಿಸುವುದು ಎಂದರೆ ಆ ನಿತ್ಯ ಜೀವನ ಪಡೆಯುವಂಥದ್ದೇ ಅದಾಗಿದೆ ಪ್ರಿಯರೇ. ನಮ್ಮನ್ನ ಪರಲೋಕಕ್ಕೆ ಬಾಧ್ಯರನ್ನಾಗಿ ಮಾಡಿಕೊಳ್ಳುವಂಥವನು ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಆತನನ್ನ ತಮ್ಮ ರಕ್ಷಕನಾಗಿ ಅಂಗೀಕರಿಸಿಕೊಂಡರು, ಅವರಿಗೆ ದೇವರ ಮಕ್ಕಳು ಎಂಬ ಹೆಸರನ್ನ, ದೇವರ ಮಕ್ಕಳು ಎಂಬ ಅಧಿಕಾರವನ್ನ ಅವರಿಗೆ ಕೊಡ್ತಾನೆ. ಹಾಗಾದ್ರೆ ನಾವೆಲ್ಲರೂ ದೇವರ ಮಕ್ಕಳು ಎಂಬುದಾಗಿ ಹೆಸರನ್ನ ಹೊಂದಿದಂಥವರು, ಆ ಪರಲೋಕಕ್ಕೆ ಬಾಧ್ಯರಾಗುವಂಥವರು ಎಂಬುದಾಗಿ ಅಂದುಕೊಂಡಂಥವರು, ನಾವು ಈಗಾಗಲೇ ತಿಳಿಸಿದ ಹಾಗೆ ನಮ್ಮ ಜೀವಿತದಲ್ಲಿ ಆ ವಿನಯತೆ, ಆ ಬರಿದು ಮಾಡಿಕೊಳ್ಳುವಂಥ ಸ್ವಭಾವ, ಅನುಕಂಪದ ಸ್ವಭಾವ, ಪರಿಶ್ರಮದ ಸ್ವಭಾವ ಇರುವುದಾದರೆ ಖಂಡಿತವಾಗಿ ನಾವು ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯರಾಗ್ತೇವೆ. ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಅಂದರೆ ಆ ಯೇಸುಸ್ವಾಮಿ ಹೇಳಿದ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ, ನಿನ್ನ ರಾಜ್ಯವು ಬರಲಿ, ನಿನ್ನ ರಾಜ್ಯವು ಬರಲಿ. ವಿ ಆರ್ ರೆಡಿ. ನಾವು ಸಿದ್ಧವಾಗಿದ್ದೇವೆ ಸ್ವಾಮಿ. ಇವತ್ತು ನೀನು ಬಂದರು ನಿನ್ನ ರಾಜ್ಯಕ್ಕೆ ಸೇರುವಂಥವರು ನಾವು ಎಂಬ ಆ ನಂಬಿಕೆಯಲ್ಲಿ ನಮ್ಮನ್ನು ದೃಢಪಡಿಸಿಕೊಳ್ಳುವ ಹಾಗೆ, ಪೌಲನು ಹೇಳಿದ ಹಾಗೆ ನಮ್ಮ ನಾವು ಕ್ರಿಸ್ತಿಯ ಹೋರಾಟವನ್ನು ನಾವು ಮಾಡಿದ್ದೇವೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇವೆ. ನಮ್ಮ ಹೋರಾಟ ಶ್ರೇಷ್ಠವಾದಂಥ ಹೋರಾಟ, ನಮ್ಮ ನಂಬಿಕೆ ದೃಢವಾದಂಥ ನಂಬಿಕೆ. ಎಸ್, ವಿ ಆರ್ ರೆಡಿ. ನಿನ್ನ ರಾಜ್ಯವು ಬರಲಿ, ಆ ರಾಜ್ಯಕ್ಕೆ ಸೇರಿಸುವಂಥವ್ರು ನಾವು. ಈಗ ಹೇಳೋಣ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳುಂಟು, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನೆ, ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಮ್ಮನ್ನ ಇಂಥವರನ್ನ
ಇಂಥ ಗುಂಪಿಗೆ ಸೇರಿದವರನ್ನ ನನ್ನ ಬಳಿಗೆ ನಾನು ಸೇರಿಸಿಕೊಳ್ತೇನೆ. ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಇರಬೇಕು. ನಾನಿರುವ ಸ್ಥಳ, ನನ್ನನ್ನು ಅನುಸರಿಸಿದಂಥವರು, ನನ್ನ ಸ್ವಭಾವವನ್ನ ಹೊಂದಿದಂಥವರು, ನನ್ನ ಹಾಗೆ ಬರಿದು ಮಾಡಿಕೊಂಡಂಥವರು ನನ್ನ ಜೊತೆಯಲ್ಲಿ ಇರಬೇಕು ಎಂಬುದಾಗಿ ಬಯಸುವಂತ ದೇವರು ನಮ್ಮ ದೇವರು. ಮುಂದಿನ ನನ್ನ ಸಂದೇಶ, ಆತನ ಚಿತ್ತಕ್ಕೆ ಅನುಗುಣವಾಗಿ ಒಂದು ವೇಳೆ ಈ ಪರಲೋಕ ರಾಜ್ಯವನ್ನ ಕುರಿತು ನಾವು ಕೇಳಲ್ಪಟ್ಟ ಹಾಗೆ ಆತನ ಚಿತ್ತ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಯಾವ ರೀತಿಯಲ್ಲಿ ಇತ್ತು ಅನ್ನುವಂಥದ್ದನ್ನ ಮುಂದಿನ ದಿವಸಗಳಲ್ಲಿ ನಾವು ಅದನ್ನ ಅಧ್ಯಯನ ಮಾಡೋಣ. ಆದ್ರೆ ಒಂದು, ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರಿದಂಥವರು. ಈ ವಿಶ್ವಾಸ, ಈ ನಂಬಿಕೆ ಸದಾಕಾಲ ನಮ್ಮ ಹೃದಯದಲ್ಲಿ ಇರಲಿ. ಆತನಿಗೋಸ್ಕರ ಜೀವಿಸುವಂತ ದೃಢವಾದಂಥ ನಿರ್ಧಾರವನ್ನು ನಾವು ಮಾಡಿ, ನಾವು ಹಿಂಜಾರಿ ಹೋಗದ ಹಾಗೆ ಕರ್ತನು ನಮ್ಮನ್ನ ಇನ್ನೂ ಹೆಚ್ಚಿರಿಸಲಿ, ನಮ್ಮನ್ನ ಬಲಪಡಿಸಲಿ, ನಮ್ಮ ನಂಬಿಕೆಯನ್ನು ದೃಢಪಡಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.